ರಾಜ್ಯದಲ್ಲಿ ಇನ್ನು ಮುಂದೆ ಕಸ ಮುಕ್ತ ಅಭಿಯಾನ ಆರಂಭ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರು ಪತ್ತೆ, ದಾವಣಗೆರೆ ಜಿಹಾದ್ಗೆ ಟ್ವಿಸ್ಟ್. ನೀರು ಪೂರೈಸದೆ ತೆರಿಗೆ ವಸೂಲಿಗೆ ಬಂದ ಅಧಿಕಾರಿಗಳಿಗೆ ಘೇರಾವ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20. ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬಿಡಾಡಿ ವಾಹನಗಳ ತೆರವು ಕಾರ್ಯಾಚರಣೆ ಆದ ಬಳಿಕ ಈಗ ಬೆಂಗಳೂರಿನಲ್ಲಿ ಮತ್ತೊಂದು ಮಹಾ ಕಾರ್ಯಾಚರಣೆ ಮಾಡೋಕೆ ಸಚಿವ ಕೃಷ್ಣ ಬೈರೇಗೌಡ ಮುಂದಾಗಿದ್ದಾರೆ. ಆಗಸ್ಟ್ 1ರಿಂದ ಕಸಮುಕ್ತ ಅಭಿಯಾನ ಮಾಡೋದಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಜಿಬಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ರಸ್ತೆ ಬದಿ ಸಾರ್ವಜನಿಕ ಸ್ಥಳದಲ್ಲಿ ಕಸ ಇದ್ರೆ ತೆರವು ಮಾಡುವ ಕೆಲಸ ಮಾಡಲಿದ್ದಾರೆ. ಸುಮಾರು 1661 ಸ್ಪಾಟ್ನಲ್ಲಿ ಸ್ವಚ್ಛತೆ ಮಾಡುವ ಕೆಲಸ ಆಗಲಿದೆ. ಮತ್ತೊಂದು ಖಾಲಿ ಸೈಟ್ನಲ್ಲಿ ಕಸ ಇದ್ರೆ ಆಗಸ್ಟ್ 15ರ ಒಳಗೆ ಸ್ವಚ್ಛ ಮಾಡೋಕೆ ಗಡುವು ನೀಡಿದ್ದಾರೆ. ಇಲ್ಲದಿದ್ರೆ ಜಿಬಿ ಅಧಿಕಾರಿಗಳು ಖಾಲಿ ಸೈಟ್ನ ಕಸ ತೆರವು ಮಾಡ್ತಾರೆ. ಅದರ ವೆಚ್ಚವನ್ನ ಮಾಲೀಕರು ಭರಿಸಬೇಕಾಗತ್ತೆ, ದಂಡವನ್ನ ಕೂಡ ವಿಧಿಸಲಾಗುತ್ತೆ ಅಂತ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಸಮುಕ್ತ ಅಭಿಯಾನದ ಹಿನ್ನೆಲೆಯಲ್ಲಿ 5 ನಗರ ಪಾಲಿಕೆಯಲ್ಲಿ 1616 ಕಡೆ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಲಾಗಿದೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 315, ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 228, ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ 319, ಬೆಂಗಳೂರು ದಕ್ಷಿಣ ಹಾಗೂ ಪಾಲಿಕೆಯಲ್ಲಿ 334, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯಲ್ಲಿ 420 ಕಡೆ ಬ್ಲಾಕ್ ಸ್ಪಾಟ್ ಗುರುತಿಸಲಾಗಿದೆ. ಬೆಂಗಳೂರಿನಲ್ಲಿ ಸುಮಾರು 490 ಕಿಲೋಮೀಟರ್ನಷ್ಟು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ರಸ್ತೆಯ ಫುಟ್ಪಾತ್ ಮೇಲೆ ಮತ್ತೆ ವ್ಯಾಪಾರ ಶುರುವಾಗಿದೆ. ರಸ್ತೆಯಲ್ಲಿ ಮತ್ತೆ ವ್ಯಾಪಾರ ಶುರು ಮಾಡಿದರೆ ಭಾರೀ ದಂಡ ವಿಧಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೆರೆ ರಾಜ್ಯ ಆಂಧ್ರಪ್ರದೇಶದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದೀಗ ಕರ್ನಾಟಕದಲ್ಲೂ ಆತಂಕ ಮೂಡಿದೆ. ರಾಜ್ಯದಲ್ಲಿ ಈಗಾಗಲೇ 32ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರುವುದು ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿದೆ. ಕೆಲ ವರ್ಷಗಳ ಹಿಂದೆ ಜಗತ್ತನ್ನೇ ನಡುಗಿಸಿದ್ದ ವೈರಸ್ ರೂಪಾಂತರದ ಭೀತಿ ಇದೀಗ ಮತ್ತೆ ಮುಂಚೂಣಿಗೆ ಬಂದಿದೆ. ಆಂಧ್ರಪ್ರದೇಶದ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹರಿದಾಡ್ತಾ ಇರುವ ವದಂತಿಗಳ ನಡುವೆನೇ ಕರ್ನಾಟಕದಲ್ಲೂ ಹೊಸ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗ್ತಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾ ಇರೋದು ವರದಿಯಾಗಿದೆ. ಜೂನ್ ತಿಂಗಳ ಅವಧಿಯಲ್ಲಿ ಕೇವಲ 14 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ವು. ಆದರೆ ಜುಲೈ ತಿಂಗಳ ಕೇವಲ 10 ದಿನಗಳಲ್ಲೇ ಈ ಸಂಖ್ಯೆ 32ಕ್ಕೆ ತಲುಪಿದೆ. ಒಟ್ಟು 193 ಶಂಕಿತರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿದಾಗ 32 ಜನರಲ್ಲಿ ಸೋಂಕು ಇರುವುದು ದೃಢಪಟ್ಟಿದೆ. ಕರ್ನಾಟಕದಲ್ಲಿ ಸದ್ಯ ಪತ್ತೆಯಾಗಿರುವ ಪ್ರಕರಣಗಳು ಅಷ್ಟೊಂದು ಗಂಭೀರ ಸ್ವರೂಪದ್ದಲ್ಲ. ಆರೋಗ್ಯ ಇಲಾಖೆಯು ಪ್ರತಿದಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದು, ಸಾರ್ವಜನಿಕರು ಯಾರು ಅನಗತ್ಯವಾಗಿ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಆರೋಗ್ಯ ಇಲಾಖೆ ಭರವಸೆ ಕೊಟ್ಟಿದೆ. ದಾವಣಗೆರೆಯ ಸರಸ್ವತಿ ನಗರದಲ್ಲಿರುವ ಫಿಟ್ನೆಸ್ ಕ್ಲಬ್ ಒಂದರ ಜಿಮ್ ಟ್ರೈನರ್ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿಬಂದಿತ್ತು. ಇದೀಗ ಆರೋಪಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಜಿಮ್ ಟ್ರೈನರ್ನ ಇಸ್ಮಾಯಿಲ್ ವಿರುದ್ಧ ಸಂತ್ರಸ್ತೆಯವರು ದಾವಣಗೆರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ದೂರಿನ ಅನ್ವಯ ಪ್ರಕರಣ ದಾಖಲಾಗಿದೆ. ಜೂನ್ 10ನೇ ತಾರೀಕು ಈ ಘಟನೆ ಬೆಳಕಿಗೆ ಬಂದಿತ್ತು. ಜಿಮ್ಗೆ ಬಂದ ಮಹಿಳೆಯನ್ನ ಟ್ರೈನರ್ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾನೆ ಅಂತ ಆರೋಪಿಸಿ ಹಿಂದೂ ಸಂಘಟನೆಗಳಿಂದ ಜಿಮ್ ಮಾಲೀಕ ಇಸ್ಮಾಯಿಲ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಪ್ರೊಫೆಸರ್, ಅಧಿಕಾರಿಗಳು, ವೈದ್ಯರು, ಇಂಜಿನಿಯರ್ ಮತ್ತು ಪ್ರತಿಷ್ಠಿತ ಮನೆತನದ ಮಹಿಳೆಯರನ್ನೇ ಗುರಿಯಾಗಿಸಿಕೊಂಡು ಫುಸಿಲಾಯಿಸಿ ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿದೆ ಅಂತ ಆರೋಪ ಕೇಳಿಬಂದಿತ್ತು. ಅದಾದ ಬಳಿಕ ಕೆಟಿಜೆ ನಗರ ಪೊಲೀಸರು ಇಸ್ಮಾಯಿಲ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಯುವತಿಯೇ ಹನಿ ಟ್ರ್ಯಾಪ್ ಮಾಡಿದ್ದಾಳೆ. ಜಿಮ್ ಟ್ರೈನರ್ ಕುಟುಂಬಸ್ಥರು ಹೀಗಂತ ಆರೋಪ ಮಾಡಿದ್ದಾರೆ. ತಮ್ಮ ಪುತ್ರನ ಜೊತೆ ಹಲವು ವರ್ಷಗಳಿಂದ ಜೊತೆಗಿದ್ದು ಬ್ಲಾಕ್ ಮೇಲ್ ಮಾಡಿ 4 ಲಕ್ಷ ಹಣವನ್ನ ಪಡ್ಕೊಂಡಿದ್ದಾಳೆ ಅಂತ ಇಸ್ಮಾಯಿಲ್ ಪೋಷಕರು ಆರೋಪಿಸಿದ್ದಾರೆ. ಸಮರ್ಪಕವಾಗಿ ನೀರು ಪೂರೈಸದೆ ತೆರಿಗೆ ವಸೂಲಿಗೆ ಬಂದ ಅಧಿಕಾರಿಗಳಿಗೆ ಗೇರಾವ್ ಹಾಕಿ ತರಾಟೆಗೆ ತೆಗೆದುಕೊಂಡ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಹಾವೇರಿಯ ಬಹುತೇಕ ನಗರದಲ್ಲಿ ನಲ್ಲಿಗಳಿದ್ರೂ ಕೂಡ ನೀರು ಬರ್ತಿರಲಿಲ್ಲ. ಕುಡಿಯೋ ನೀರಿಗಾಗಿ ಪ್ರತಿದಿನ ಪರದಾಡೋ ಸ್ಥಿತಿ ಉಂಟಾಗಿದೆ. ನೀರು ನೀಡದೆ ತೆರಿಗೆ ವಸೂಲಿಗೆ ಬರ್ತೀರಾ ಅಂತ ನಗರಸಭೆ ಆಯುಕ್ತ ಕಾಂತರಾಜು ಹಾಗೂ ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯಾಗಿ 3 ದಶಕಗಳಾದರೂ ಕೂಡ ಹಾವೇರಿಯಲ್ಲಿ ಶಾಶ್ವತ ಕುಡಿಯೋ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಬಹುನಿರೀಕ್ಷಿತ 24 ಗಂಟೆ ಕುಡಿಯೋ ನೀರಿನ ಯೋಜನೆ ಇನ್ನೂ ಸಂಪೂರ್ಣವಾಗಿ ಜಾರಿಯಾಗದೆ ಹಳ್ಳ ಹಿಡಿದಿದೆ. ಅನೇಕ ಕಡೆ ಮನೆಗಳಿಗೆ ಅಳವಡಿಸಿರುವ ನಳೆಗಳು ಹಾಗೂ ಮೀಟರ್ಗಳು ಹಾಳಾಗಿದೆ. ಕೆಲ ಪ್ರದೇಶದಲ್ಲಿ ಯೋಜನೆಯಡಿ ಅಳವಡಿಸಿರುವಂತಹ ಸಂಪರ್ಕಗಳಿಂದ ನೀರೇ ಬರ್ತಿಲ್ಲ. ಈ ಎಲ್ಲ ಸಮಸ್ಯೆಗಳ ನಡುವೆ ಕೂಡ ನೀರಿನ ತೆರಿಗೆ ವಸೂಲಿಗೆ ನಗರಸಭೆ ಅಧಿಕಾರಿಗಳು ಮುಂದಾಗಿರುವುದಕ್ಕೆ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜನಾಕ್ರೋಶದ ನಡೆಗೆ ನಗರಸಭೆ ಆಯುಕ್ತ ಕಾಂತರಾಜು ತಬ್ಬಿಬ್ಬಾದ್ರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿ ಮಣ್ಣು ಪರೀಕ್ಷೆ ನಡೆಸೋಕೆ ಮುಂದಾಗಿದ್ದ ಖಾಸಗಿ ಕಂಪನಿಯ ಪ್ರಯತ್ನಕ್ಕೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಕಾಮಗಾರಿಯನ್ನು ತಡೆದಿದ್ದಾರೆ. ರೈತರ ತೀವ್ರ ಪ್ರತಿಭಟನೆಗೆ ಮಣಿದಂತಹ ಖಾಸಗಿ ಕಂಪನಿ ಸದ್ಯ ಮಣ್ಣು ಪರೀಕ್ಷೆಯನ್ನು ರದ್ದುಗೊಳಿಸಿದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ 6ನೇ ಹಂತದ ಮಹತ್ವಾಕಾಂಕ್ಷೆ ಯೋಜನೆಯಡಿ ಕೆಆರ್ಎಸ್ ಡ್ಯಾಂನಿಂದ ಬೆಂಗಳೂರಿಗೆ ನೀರು ಸರಬರಾಜು ಮಾಡೋಕೆ ಉದ್ದೇಶಿಸಲಾಗಿತ್ತು. ಈ ಕಾಮಗಾರಿಯ ಆರಂಭಿಕ ಹಂತವಾಗಿ ಯೋಜನೆಯ ಗುತ್ತಿಗೆ ಪಡೆದಿದ್ದ ಖಾಸಗಿ ಕಂಪನಿಯು ಡ್ಯಾಂನ ಒಳಭಾಗದಲ್ಲಿ ಮಣ್ಣು ಪರೀಕ್ಷೆ ನಡೆಸೋಕೆ ಮುಂದಾಗಿತ್ತು. ಕೆಆರ್ಎಸ್ ಡ್ಯಾಂನಿಂದ ಬೆಂಗಳೂರಿಗೆ ಹೆಚ್ಚುವರಿ ನೀರು ಸರಬರಾಜು ಮಾಡುವುದಕ್ಕೆ ಸ್ಥಳೀಯ ರೈತರು ಮೊದಲಿಂದ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾನೆ ಬಂದಿದ್ದಾರೆ.
ಆಲಮಟ್ಟಿ ಜಲಾಶಯಕ್ಕೆ ನೀರು ಬಂದರೂ ವಿಜಯಪುರದಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಕಾಲುವೆಗಳಿಗೆ ನೀರು ಬಿಡುವಂತೆ ರೈತರು ಒತ್ತಾಯಿಸಿ ಕೃಷ್ಣಾ ನದಿಗೆ ಇಳಿದು ರೈತರು ವಿನೂತನ ಪ್ರತಿಭಟನೆ ಮಾಡಿದ್ರು. ತಲೆ ಮೇಲೆ ಕಲ್ಲು ಹೊತ್ತು ಅರೆಬೆತ್ತಲಾಗಿ ನೀರಿಗಿಳಿದು ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಪಂಚದಲ್ಲಿಯೇ ಅಪರೂಪದ ಕ್ಯಾನ್ಸರ್ ಅನ್ನ 28 ದಿನದ ಕಂದಮ್ಮ ಗೆದ್ದಿದೆ. ಬೆಂಗಳೂರಿನ HCG ಆಸ್ಪತ್ರೆ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಕಂದಮ್ಮನನ್ನ ಉಳಿಸಿದ್ದಾರೆ. ಅಂಗಾಂಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ 28 ದಿನದ ಮಗುವಿಗೆ ತೋಳಿನಲ್ಲಿ ದೊಡ್ಡ ಗಡ್ಡೆಯ ರೀತಿ ಮಾಂಸ ಬೆಳೆದಿದ್ದು ಮಗು ಕೈಯನ್ನ ಕತ್ತರಿಸಲೇಬೇಕಾದ ಸ್ಥಿತಿ ಎದುರಾಗಿತ್ತು. ಮಗುವಿನ ಸ್ಥಿತಿ ವೈದ್ಯರಿಗೂ ಸವಾಲಾಗಿತ್ತು. ಹಲವು ಸವಾಲಿನ ನಡುವೆ ಮಗುವಿನ ಶಸ್ತ್ರಚಿಕಿತ್ಸೆ ಮುಂದಾದ HCG ಆಸ್ಪತ್ರೆ ವೈದ್ಯರು ಆಸ್ಪತ್ರೆಯ ಸಿಬ್ಬಂದಿಯಿಂದ ಮಕ್ಕಳವರೆಗೂ ಮಗುವಿನ ಚಿಕಿತ್ಸೆಗಾಗಿ ಹಣ ಸಂಗ್ರಹಿಸಿದ್ರು. 30 ರಿಂದ 35 ಲಕ್ಷ ಹಣ ಸಂಗ್ರಹ ಮಾಡಿದ ಆಸ್ಪತ್ರೆಯ ವೈದ್ಯರು 28 ದಿನದ ಮಗುವಿಗೆ ಅನಸ್ತೇಶಿಯಾ ನೀಡಿ ಮಗುವಿನ ಶಸ್ತ್ರಚಿಕಿತ್ಸೆ ಮಾಡಿ ದೊಡ್ಡ ಗಡ್ಡೆಯ ಮಾಂಸವನ್ನ ತೆಗೆದುಹಾಕುವಲ್ಲಿ ಯಶಸ್ವಿಯಾಗಿದ್ರು. ಇದೀಗ 1.5 ವರ್ಷದ ಬಳಿಕ ಆ ಮಗು ಸಂಪೂರ್ಣವಾಗಿ ಕ್ಯಾನ್ಸರ್ನಿಂದ ಮುಕ್ತವಾಗಿದೆ ಅಂತ ವೈದ್ಯ ಡಾಕ್ಟರ್ ಪ್ರಮೋದ್ ಚಿಂದರ್ ಹೇಳಿದ್ರು. ದಾರಿ ತಪ್ಪಿ ನಿರ್ಮಾಣ ಹಂತದಲ್ಲಿದ್ದ ಸೆಪ್ಟಿಕ್ ಟ್ಯಾಂಕ್ಗೆ ಬಿದ್ದು ಆನೆಯ ಮರಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಪರದಾಡಿದೆ. ಆದರೆ ತಾಯಿ ಆನೆಯ ಸಮಯ ಪ್ರಜ್ಞೆ ಮತ್ತು ಮಮತೆಯಿಂದ ಮರಿ ಆನೆ ಸುರಕ್ಷಿತವಾಗಿ ಹೊರಬಂದಿದೆ. ಕುಶಾಲನಗರ ತಾಲೂಕಿನ ನೆಲ್ಲಿ ಹುದಿಗೇರಿ ಸಮೀಪದ 40 ಎಕರೆ ಗ್ರಾಮದಲ್ಲಿ ಹೃದಯ ಸ್ಪರ್ಶಿ ಘಟನೆಯಾಗಿದೆ. ಗ್ರಾಮದ ಮನೆಯೊಂದರ ಬಳಿ ನಿರ್ಮಾಣ ಹಂತದಲ್ಲಿದ್ದ ಆಳವಾದ ಸೆಪ್ಟಿಕ್ ಟ್ಯಾಂಕ್ಗೆ ಕಳೆದ ರಾತ್ರಿ ಸುಮಾರು 7:30 ವೇಳೆಗೆ ಮರಿ ಆನೆ ಆಕಸ್ಮಿಕವಾಗಿ ಬಿದ್ದಿದೆ. ಗುಂಡಿ ಆಳವಾಗಿದ್ದ ಕಾರಣ ಮರಿ ಆನೆ ಹೊರಬರೋಕೆ ಸಾಧ್ಯವಾಗದೆ ಪರದಾಡಿದೆ. ವಿಷಯ ತಿಳಿದ ಸ್ಥಳೀಯರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ. ಇದೇ ವೇಳೆ ಮರಿಯ ಜೊತೆಗಿದ್ದ ತಾಯಿ ಆನೆ ಸ್ಥಳಕ್ಕೆ ಧಾವಿಸಿ ತನ್ನ ಸೊಂಡಿಲು ಹಾಗೂ ದೇಹದ ಸಹಾಯದಿಂದ ಮರಿಯನ್ನ ಮೇಲಕ್ಕೆ ಬರೋಕೆ ನೆರವಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬರೋ ಮುನ್ನವೇ ತಾಯಿ ಆನೆಯ ಪ್ರಯತ್ನವು ಫಲ ಕೊಟ್ಟು ಮರಿ ಆನೆ ಸುರಕ್ಷಿತವಾಗಿ ಗುಂಡಿಯಿಂದ ಹೊರಬಂದಿದೆ. ಬಳಿಕ ತಾಯಿ ಮರಿ ಆನೆ ತಮ್ಮ ಹಿಂಡಿನೊಂದಿಗೆ ಕಾಡಿನತ್ತ ತೆರಳಿದೆ. ಈ ದೃಶ್ಯ ಕಂಡ ಸ್ಥಳೀಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ.